ಎಲ್ಲದರಲ್ಲೂ ಕೂಡ ನಾವು ರಾಜಕೀಯ ನೋಡ್ತೀವಿ. ಅದೇ ರೀತಿಯಾಗಿ ಈಗ ಹಾಸನ ದುರಂತದ ಪರಿಹಾರದಲ್ಲಿಯೂ ಕೂಡ ರಾಜಕೀಯ ನಡೀತಾ ಇದೆ. 10 ಲಕ್ಷ ಪರಿಹಾರ ಕೊಡಿ ಅಂತ ಬಿಜೆಪಿಗರು ಹೇಳಿದ್ರು. ಅದರ ಮೇಲೆ ಸಿಎಂ ಈಗ ಗರಂ ಆಗಿದ್ದಾರೆ. ಈ ಒಂದು ವಿಚಾರದಲ್ಲಿ ಡ್ರೈವರ್ ತಪ್ಪಿನಿಂದ ತಪ್ಪಾದ್ರೆ ಸರ್ಕಾರ ಏನ್ ಮಾಡುತ್ತೆ ಹೀಗಂತ ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿರುವಂಥದ್ದು. ಹಾಸನ ದುರಂತ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ 10 ಲಕ್ಷ ಪರಿಹಾರ ಕೊಡಿ ಅಂತ ಹೇಳಿದ್ರು, ಯಾರು ಬಿಜೆಪಿ ಅವರು ಕೇಳಿದ್ರು. ಆದರೆ ಡ್ರೈವರ್ ತಪ್ಪು ಮಾಡಿದೆ ನಮ್ಮ ಸರ್ಕಾರ ಏನು ಮಾಡುತ್ತೆ? ಬಿಜೆಪಿ ಅವಧಿಯಲ್ಲಿ ನೀವು ಎಷ್ಟು ಪರಿಹಾರವನ್ನು ಘೋಷಣೆ ಮಾಡಿದ್ರಿ? ಬಿಜೆಪಿ ಸರ್ಕಾರ 10 ಲಕ್ಷ ಪರಿಹಾರ ಘೋಷಿಸುತ್ತಾ? ಇಲ್ಲಲ್ಲ. ಬಿಜೆಪಿಗರ ಮೇಲೆ ಹರಿಹಾಯ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೋಡಿ ಹೆಂಗಿದೆ. ಘಟನೆಯಲ್ಲಿ ಮೃತರಾದವರಿಗೆ ಗೌರವ ಸೂಚಿಸ್ತೇನೆ, ನಾನು ನೋವು ಭರಿಸುವಂತಹ ಶಕ್ತಿ ನೀಡಲಿ ಅವರಿಗೆ ಅಂತ ಪ್ರಾರ್ಥನೆ ಮಾಡ್ತೀನಿ. ನಾನು ಸೂಕ್ತ ಪರಿಹಾರ ಘೋಷಿಸಲು ಸೂಚಿಸಿದ್ದೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿರುವಂಥದ್ದು. ಹಾಸನ ದುರಂತದಲ್ಲಿ ಈಗ ಪರಿಹಾರದ ಒಂದು ರಾಜಕೀಯ ನಡೀತಾ ಇದೆ. ಯಾವುದ್ಯಾವುದೋ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ರು. ಈಗ ಇದರಲ್ಲೂ ಕೂಡ ಇಂಥ ದುರಂತಗಳಲ್ಲಿಯೂ ಕೂಡ 10 ಲಕ್ಷ ಪರಿಹಾರವನ್ನು ಕೊಡಿ ಅಂತ ಬಿಜೆಪಿ ಕೇಳಿತ್ತು. ಅದೇ ವಿಚಾರವಾಗಿ ಗರಂ ಆಗಿದ್ದಾರೆ. ಡ್ರೈವರ್ ತಪ್ಪು ಮಾಡಿದರೆ, ಅಪಘಾತ ಆದರೆ ಸರ್ಕಾರ ಏನು ಮಾಡುತ್ತೆ? ಬಿಜೆಪಿ ಅವಧಿಯಲ್ಲಿ ನೀವು ಒಂದು ಅಧಿಕಾರದಲ್ಲಿದ್ದಾಗ ಎಷ್ಟು ಕೊಟ್ಟಿದ್ರಿ ನೀವು ಪರಿಹಾರ? ಈಗ 10 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಏನು ಹೇಳ್ತಿದ್ರಲ್ಲ, ನೀವು ಅಧಿಕಾರದಲ್ಲಿದ್ದಾಗ ಎಷ್ಟು ಕೊಟ್ಟಿದ್ರಿ ಸ್ವಾಮಿ ನೀವು? ನಾವೇನು ಅವ್ರಿಗೆ ಅಪಘಾತ ಆಗಿದೆಯಲ್ಲ ಅವ್ರ ಕುಟುಂಬದವ್ರಿಗೆ, ಅವ್ರ ಮನೆಯವರಿಗೆ ಸಂತಾಪವನ್ನು ಸೂಚಿಸ್ತೀವಿ. ದೇವರು ಅವರ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತೀವಿ. ಇನ್ನೇನು ಮಾಡೋಕ್ಕಾಗುತ್ತೆ? ನಾವು 5 ಲಕ್ಷ ಪರಿಹಾರವನ್ನು ಸೂಚಿಸಿದ್ದೀವಿ. ಆದರೆ ನೀವು ಇದರಲ್ಲೇ ಕೂಡ ಕೇಳ್ತೀರಾ ಅಂತಂದರೆ ಹೆಂಗೆ ಅಂತ ಗರಂ ಆಗಿರುವಂಥದ್ದು. ಆದರೆ ಯೋಚನೆ ಮಾಡಿ, ಇಂಥ ವಿಚಾರದಲ್ಲಿ ಕೂಡ ರಾಜಕೀಯ ನಡೀತೆ ಅಂದರೆ ಏನು ಮಾಡಬೇಕು? ಎಲ್ಲಿಗೆ ಹೋಗ್ತಾ ಇದೆ ಅಂತ ರಾಜಕಾರಣ ಗೊತ್ತಿಲ್ಲ. ಸಿಎಂ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಕೇಳೋಣ. ಕೊಡ್ತೀವಿ, ಗೊತ್ತಾಯ್ತಾ? ಹಾಸನಲ್ಲಿ ನಿನ್ನೆ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿದೆ. ಇತರ ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ಸ್ಟೇಟ್ ಗೌರ್ಮೆಂಟ್ ಏನು ಮೆಜರ್ಸ್ ತಗೊಳುತ್ತೆ ಮತ್ತೆ ಪರಿಹಾರ? ಅಲ್ಲಪ್ಪ, ಆಕ್ಸಿಡೆಂಟ್ಗಳು ರಸ್ತೆನಲ್ಲಿ ನಾವು ರೋಡ್ ಸೇಫ್ಟಿ ಆಕ್ಟ್ ಕಾನೂನುಗಳನ್ನು ಮಾಡಿದ್ದೀವಿ. ಡ್ರೈವರ್ಗಳು ಅವರ ತಪ್ಪುಗಳಿಂದ ಆಕ್ಸಿಡೆಂಟ್ಗಳಾದರೆ ಸರ್ಕಾರ ಹೆಂಗೆ ಹೊಣೆಗಾರಿಕೆ ಮಾಡ್ತದೆ? ಎಲ್ಲಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ಮಾಡ್ತಕ್ಕಂಥದ್ದು. ನಿನ್ನೆ ಲಾರಿ ಒಂದು ಕ್ಯಾಂಟರ್ ಆಕ್ಸಿಡೆಂಟ್ ಆಗಿ ಒಳಗಡೆ ನುಗ್ಗಿರೋದು. ಪಾಪ ನಾನು ಅವರಿಗೆ, ಸತ್ತವರಿಗೆ ಗೌರವ ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಅವರು ಕುಟುಂಬದವರ್ಗದವ್ರಿಗೆ ಅವರು ಸಾವಿನ ದುಃಖ ಭರಿಸ್ತಕ್ಕಂಥ ಕೆಲಸ. ನಾನು ಎಲ್ಲ ಕೃಷ್ಣ ಬೈರೇಗೌಡನಿಗೆ ಬೆಳಗ್ಗೆ ಹೋಗಿ ಅವನ್ನೆಲ್ಲ ಭೇಟಿ ಮಾಡಿ ಪರಿಹಾರ ಘೋಷಣೆ ಮಾಡುವಂತ ಹೇಳಿದ್ದೇನೆ. ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಹೋಗಿ ಕೇಳಿದ್ದೆ. ಅವ್ರು ಹೋಗಿ ಮಾಡಿದ್ದಾರೆ. 5 ಲಕ್ಷ ಮಾಡಿದ್ದಾರೆ. ಬಟ್ ಬಿಜೆಪಿ 10 ಲಕ್ಷ ಆಗ್ಬೇಕು ಅಂತ ಕೇಳಿದ್ದಾರೆ. 10 ಲಕ್ಷ ಪರಿಹಾರ ಅವ್ರು ಎಷ್ಟು ಕೊಟ್ಟಿದ್ರು? ಸೆಂಟ್ರಲ್ ಗೌರ್ಮೆಂಟ್ 2 lakhs, ಸೆಂಟ್ರಲ್ ಗೌರ್ಮೆಂಟ್ PM 2 ಲಕ್ಷ ಅನೌನ್ಸ್ ಮಾಡಿದ್ದಾರೆ. 5 ಲಕ್ಷ ಮಾಡಿದ್ರೆ 10 ಲಕ್ಷ ಮಾಡಿರ್ತಾರೆ. ಇವ್ರ ಕಾಲದ ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಎಷ್ಟು ಮಾಡಿದ್ರು ಕೇಳ್ದೇನಪ್ಪ ಅದನ್ನ? ಮತ್ತೆ ಮಾಡಿಲ್ವಲ್ಲ ಅವರು. ಹೆಚ್ಚಾಗಿ ಕೊಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿತ್ತು. ಪರಿಹಾರ ಕೊಡೋದು, ಅವ್ರನ್ನ ಸತ್ತದವರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ. ಇದು ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ. ಅವರ ಕುಟುಂಬ ವರ್ಗದವರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ. ಹಾಗಂತೇಳಿ ಸಾವಿಗೆ ಸಮಾನ ಅಂತಲ್ಲ ಪರಿಹಾರ. ಬಿಜೆಪಿ ಅಂತಲ್ಲ ಸರ್, ಎಲ್ಲರೂ ಕೂಲಿ ಕಾರ್ಮಿಕರು ಮತ್ತೆ ಮನೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ರು, ಹಾಗಾಗಿ ಸರ್ಕಾರ ಇರೋದನ್ನ ಪರಿಗಣಿಸುತ್ತಾ ಅಂತ. ಬಿಜೆಪಿ ಬೇಡ ಸರ್, ಬಿಜೆಪಿ ವಿಚಾರ ಅಲ್ಲ. ಕೂಲಿ ಕಾರ್ಮಿಕರಿದ್ರು, ವಿದ್ಯಾರ್ಥಿಗಳಿದ್ರು ಅಂತ ಜಾಸ್ತಿ ಮಾಡ್ತಾರೆ ಸರ್ಕಾರ ಅಂತ. ಈಗ ಸರ್ಕಾರ ಆಕ್ಸಿಡೆಂಟ್ ಆದವರಿಗೆ 5 ಲಕ್ಷಗಳನ್ನ ಕೊಡ್ತೀವಿ, ಗೊತ್ತಾಯ್ತಾ? ಸತ್ತದವ್ರಿಗೆ, ಆಕಸ್ಮಿಕ ಸತ್ತದವ್ರಿಗೆ 2 ಲಕ್ಷ ಕೊಡ್ತೀವಿ. ಇವ್ರಿಗೂ ಕೂಡ 5 ಲಕ್ಷ ರೂಪಾಯಿ ಅನೌನ್ಸ್ ಮಾಡಿ
ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಬಹುದಾ ಸರ್? ಯಾಕಂದ್ರೆ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿ ಸರ್, ಮತ್ತೆ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳುಗಳೇ ಜಾಸ್ತಿ ಇದ್ದಾರೆ ಅಂತ. ಎಲ್ಲ ಆರ್ಥಿಕವಾಗಿ ಹಿಂದುಳಿದವ್ರೆ. ಸಿದ್ದರಾಮಯ್ಯ ಅವರು ನೋಡಿ ಹೇಳ್ತಾರೆ ಈ ವಿಚಾರದಲ್ಲಿ ಏನು ಪರಿಹಾರದ ಒಂದು ರಾಜಕೀಯ ನಡೀತಾ ಇದೆ ಅಂತ ಹೇಳ್ತಾ ಇದ್ವಿ ನಾವು. ಅದಕ್ಕೆ ಸಂಬಂಧಪಟ್ಟಂತೆ ಅವರೇನು 10 ಲಕ್ಷ ಕೇಳ್ತಾರೆ, ಆದರೆ ಅವರೆಷ್ಟು ಕೊಟ್ಟಿದ್ರು ಅಂತ ಫಸ್ಟ್ ತಿಳ್ಕೊಂಡು ನೀವು ಮಾತಾಡಿ ಅಂತ ಮಾಧ್ಯಮದವ್ರಿಗೆ ಪ್ರಶ್ನೆ ಕೇಳ್ತಾರೆ ಸಿದ್ದರಾಮಯ್ಯ ಅವರು. ಆದರೆ ನಾವು 5 ಲಕ್ಷ ಏನು ಒಂದು ಪರಿಹಾರವನ್ನು ಕೊಟ್ಟಿದ್ದೀವಿ, ಮೊದಲಿಂದ ಕೊಡ್ತಾ ಬರ್ತಿದ್ವಿ. ಏನು ಈ ಥರ ಘಟನೆಗಳಾದಾಗ ಸಾಮಾನ್ಯವಾಗಿ ಏನಾದರೂ ಸತ್ತರೆ 2 ಲಕ್ಷ, ಈ ಥರ ದುರಂತ ಆದಲ್ಲಿ ಏನಾದರೂ ಸಾವು ಸಂಭವಿಸಿದ್ರೆ 5 ಲಕ್ಷ ಕೊಡ್ತಾ ಇದ್ವಿ, ಅದೇ ರೀತಿಯಾಗಿ ಕೊಟ್ಟಿದ್ವಿ. ಆದರೆ ಅವ್ರಿಗೆ ಇದು ಒಂದು ಅವರ ಸಾವಿಗೆ ಸಮವಾದಂತಹ ಒಂದು ಪರಿಹಾರ ಏನಲ್ಲ, ಆದರೆ ಅವರಿಗೆ ಒಂದು ನೆಮ್ಮದಿ ಅಥವಾ ಸಾಂತ್ವನ ಹೇಳುವಂತಹ ಲೆಕ್ಕದಲ್ಲಿ ನಾವು ಪರಿಹಾರವನ್ನು ಕೊಟ್ಟಿದ್ದೀವಿ ಅಷ್ಟೇ ಅನ್ನುವಂಥ ಮಾತನ್ನು ಆಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.